ಬರೀ ಪುಲ್ವಾಮಾ ಅಟ್ಯಾಕ್ ಸಂದರ್ಭದಲ್ಲಿ 1 kg ಅಮೋನಿಯಂ ನೈಟ್ರೇಟ್ ಮಿಕ್ಸ್ ಆಗಿದ್ದಕ್ಕೆ ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಆಯಿತು ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಇಲ್ಲಿ ಸೆಕ್ಯೂರಿಟಿ ಚೆಕ್ ಹೇಗಿರುತ್ತೆ ಈ ಕಾರ್ಗಳಲ್ಲೆಲ್ಲ ಡೆಲ್ಲಿಲಿ? ಅದು ಮೇನ್ ಅಂದರೆ ಹೈ ಇಂಟೆನ್ಸಿಟಿ ಇರುವಂಥ ಒಂದು ಪ್ರದೇಶ ಅಂತ ಬೇರೆ ಹೇಳ್ತಾ ಇದ್ರಲ್ಲ. ಇಲ್ಲ, ಈಗ ಕೆಲವೊಂದು ಈಗ ಹೆಂಗೆ ಯಾವ ಥರ ಟೆಕ್ನಾಲಜಿ ಇನ್ಕ್ರೀಸ್ ಆಗಿದೆಲ್ಲ, ಬಾಂಬ್ ಡಿಟೆಕ್ಷನ್ದಲ್ಲಿ ಬಾಂಬ್ ಮಾಡ್ತಾಗಿದ್ದವ್ರು ಅವ್ರನ್ನೂ ಟೆಕ್ನಾಲಜಿ ಯೂಸ್ ಮಾಡ್ತಾರೆ. ಯಾಕಂದರೆ ಟೆಕ್ನಾಲಜಿ ಈಕ್ವಲಿ ಅವೈಲೇಬಲ್ ಟು ಎವ್ರಿ ಒನ್. ಈ ಕೆಲವೊಂದು ಈ ಥರ ಹೋಗ್ಬೇಕಾದ್ರೆ ಅನ್ಡಿಟೆಕ್ಟೆಡನ್ನು ಪಾಸ್ ಆಗೋ ಚಾನ್ಸಸ್ ಇದೆ. ಆ್ಯಂಡ್ ಮೋರ್ ಎವರ್ ಈಗ ನೋಡು, ಈಗ 1:, ಈಗ ಪಾಪ್ಯುಲೇಷನ್ ವರ್ಸಸ್ ಪೊಲೀಸ್ ಅಂತ ತಿಳ್ಕೊಂಡು ನೀವು ರೇಷಿಯೋ ಕಂಪೇರ್ ಮಾಡಿದ್ರೆ 1:1000 ರೇಷಿಯೋ ಇದೆ. ಸೊ ಈ ಟೈಪ್ ಟೆರರಿಸ್ಟ್ಗೆ ಇದು ಫರ್ಟೈಲ್ ಗ್ರೌಂಡ್, ಕ್ರೌಡೆಡ್ ಪ್ಲೇಸಸ್, ಎಸ್ಪೆಷಲಿ ಚಾಂದನಿ ಚೌಕ್, ಏನಪ್ಪ ರೆಡ್ ಫೋರ್ಟ್ ಹತ್ರ. ಸೊ ಹ್ಯೂಮನ್ಲಿ ಇಟ್ ಇಸ್ ನಾಟ್ ಪಾಸಿಬಲ್. ಬಟ್ ಒಂದು ಸಸ್ಪಿಷನ್ ಈ ಥರ ಆಗ್ಬೋದಂತ ಏನಾದರೂ ಮೊದಲೇ ಸ್ವಲ್ಪ ಪ್ರಿಪೇರ್ಡ್ ಆಗಿ ಪ್ರಿಯಂಪ್ಟಿವ್ ಸ್ಟೆಪ್ಸ್ ತೊಗೊಂಡಿದ್ರೆ ಇದನ್ನು ತಡಿಬೋದಾಗಿತ್ತು, ಅಥವಾ ಅದಕ್ಕೆ ಪ್ರಿಪೇರ್ಡ್ ಆಗಿರ್ಬೇಕು. ಓಕೆ, ಅವು ನೋಡು ಟೈಮ್ ಆಫ್ ಬ್ಲಾಸ್ಟ್ ಏನಪ್ಪ ಅಂದರೆ 6 o'clock ಆಸ್ಪಾಸ್, ಅಂದರೆ ಎಲ್ಲ ಆಫೀಸ್ಗಳು ಮುಚ್ಚಿ ಎಲ್ಲ ತಮ್ಮ ಮನೆಗೆ ಹೋಗ್ತಿರ್ತಾರೆ. ಸೊ ಎಕ್ಸಾಕ್ಟ್ಲಿ ಇದನ್ನೆಲ್ಲ ಟೈಮಿಂಗ್ ಅದೆಲ್ಲ ನೋಡಿದರೆ ಮ್ಯಾಕ್ಸಿಮಮ್ ಏನಪ್ಪ ಅಂದರೆ ಫುಟ್ಫಾಲ್, ಮ್ಯಾಕ್ಸಿಮಮ್ ಕ್ಯಾಸುಯಾಲಿಟೀಸು, ಮ್ಯಾಕ್ಸಿಮಮ್ ರಶ್. ಮೆಟ್ರೋಗೂ ಆ ಟೈಮಲ್ಲೇ ರಶ್ ಇರುತ್ತೆ ಫುಲ್ಲು. ಅದು ಮೆಟ್ರೋ ಗೇಟ್ ನಂಬರ್ 1ದಲ್ಲಿ. ಸೊ ಇದೆಲ್ಲ ಅವೆಲ್ಲ ಕಂಬೈನ್ ಮಾಡಿದರೆ ವೆಲ್ ಪ್ಲ್ಯಾನ್ಡ್ ಇದೆ, ಅದು ವೆಲ್ ಪ್ಲ್ಯಾನ್ಡ್ ಇದೆ. ಬಟ್ ವೆದರ್ ಇಟ್ ಇಸ್ ಅ ಟೆರರ್ ಅಟ್ಯಾಕ್, ವೆದರ್ ಇಟ್ ಇಸ್ ಅ ಸುಸೈಡ್ ಬಾಂಬರ್ ಅಟ್ಯಾಕ್, ಆರ್ ವೆದರ್ ಇಟ್ ಇಸ್ ಜಸ್ಟ್ ಅನ್ ಆಕ್ಸಿಡೆಂಟ್, ಈಗ ನಾವು ಏನಂತಂದ್ರೆ ಸುಮ್ಮನೆ ಜಸ್ಟ್ ಗೆಸ್ ವರ್ಕ್ ಇದೆ. ಅವರು ಆ ಸ್ಥಳದಲ್ಲಿ ಹೋದವರು ಅದು ಡಾಗ್ ಸ್ಕ್ವಾಡ್ ತೊಗೊಂಡು ಹೋಗಿದ್ದಾರೆ. ಇವೆಲ್ಲ ಎಕ್ಸ್ಪ್ಲೋಸಿವ್ ಅವು ಇವು. ಮತ್ತು ಇದೇ ಎಕ್ಸ್ಪ್ಲೋಸಿವ್ ನಮ್ಮ ಟೆರರಿಸ್ಟ್ ನಮ್ದು ಏನು ಬರ್ತಲ್ಲ, ಜೈಷೆ ಮೊಹಮ್ಮದ್, ಲಷ್ಕರ್ ಎ ತೊಯ್ಬಾ, ಅವರು ಯೂಸ್ ಮಾಡ್ತಕ್ಕಂಥ ಏನಪ್ಪ ಅಂದರೆ ಟೆರರ್ ಮಾಡ್ಯೂಲ್ ಯೂಸ್ ಮಾಡ್ತಕ್ಕಂಥ ಎಕ್ಸ್ಪ್ಲೋಸಿವ್ಸ್ ಟ್ಯಾಲಿ ಆಯ್ತಂದ್ರೆ ದೆನ್ ಯು ಕ್ಯಾನ್ ಕಮ್ ಟು ಸಮ್ ಆಕ್ಚುಲಿ. ಆಮೇಲೆ ಈಗ ಸಿಕ್ಕಿರುವಂಥ ಸ್ಫೋಟಕಗಳಿಗೂ ಇಲ್ಲಿ ಏನಾದರೂ ಆ ಅಂಶಗಳು ಸಿಕ್ಕಂಥ ಸಂದರ್ಭದಲ್ಲಿ ಮ್ಯಾಚ್ ಆದರೆ ಅಲ್ಲಿನಷ್ಟು ಕನ್ಫರ್ಮ್ ಆಗುತ್ತೆ. ಆಮೇಲೆ ಪಾಕಿಸ್ತಾನದ ಲಿಂಕನ್ನು ಕೂಡ ಕಂಪ್ಲೀಟ್ ಆಗಿ ಈಗ ಪಾಕಿಸ್ತಾನಿ ಹ್ಯಾಂಡ್ಲರ್ಸ್ ಇದಾರಾ ಇಲ್ವಾ, ಈಗ ನಾವು ಅದಕ್ಕೆ ಉತ್ತರ ಕೊಡೋದು ಕಷ್ಟ. ಈ ಟೈಮಲ್ಲಿ ಉತ್ತರ ಕೊಡೋದು ಕಷ್ಟ, ನಮ್ಗೆ ಗೊತ್ತಿಲ್ಲ ಸರಿಯಾಗಿ. ಆದರೆ ಈಗ ಎಲ್ಲ ಸಿಕ್ಕಿರುವಂಥ ಏನೇನು ನಮಗೆ ಎವಿಡೆನ್ಸು ಅಥವಾ ಪುರಾವೆಗಳು ಎಲ್ಲನೂ ಬಹಳ ಪ್ರೀ ಪ್ಲ್ಯಾನ್ಡ್ ವೆಲ್ ಕೋಆರ್ಡಿನೇಟೆಡ್ ಟೆರರಿಸ್ಟ್ ಅಟ್ಯಾಕ್ ಹತ್ರ ನಮಗೆ ಕರ್ಕೊಂಡು ಹೋಗ್ಬಿಡ್ತಾ ಇದೆ. ಅದು ಆಲ್ಮೋಸ್ಟ್ ಎಲ್ಲ ಕೂಡ ವೆಲ್ ಎಜುಕೇಟೆಡ್. ಹೌದು. ಆಮೇಲೆ ನಿನ್ನೆ ಇದು 7 ಗಂಟೆ 8 ಗಂಟೆ ಹೊತ್ತಿಗೆ ಇವೆಲ್ಲ ಆದಾಗ ಎಲ್ಲ ಸುದ್ದಿವಾಹಿನಿಗಳಲ್ಲೂ ಇದೆ, ಇಲ್ಲ ಫರೀದಾಬಾದ್ ಜೊತೆಗೆ ಲಿಂಕ್ ಇಲ್ಲ ಅಂತ ನಿನ್ನೆ ಬರ್ತಾ ಇತ್ತು. ಇವತ್ತು ಬೆಳಗಿನ ನ್ಯೂಸು ಫರೀದಾಬಾದ್ ಜೊತೆ ಲಿಂಕ್ ಇರೋದೇ ಅಲ್ಲ, ಪುಲ್ವಾಮಾ ಲಿಂಕು ಇದೆ. ಇವ್ರು 3 ಜನ ಪುಲ್ವಾಮಾನವರು, ಇವರು ಡಾಕ್ಟರ್ಸ್ ಅಲ್ಲಿಂದ ಬಂದಿರೋರು. ಆಮೇಲೆ ಕಾರ್ ಸೋಲ್ಡ್ ಆಗಿರೋದು ಕೂಡ ತಾರಿಕನವನಿಗೆ. ಆಮೇಲೆ ಪುಲ್ವಾಮಾನಲ್ಲಿ ಇವರೇನು ಮಾಡಿದ್ದಾರೆ, ಇವರು ಓವರ್ ಗ್ರೌಂಡ್ ವರ್ಕರ್ಸ್ನ ಈಗ ಅರೆಸ್ಟ್ ಮಾಡಿದ್ದಾರೆ, 8 ಜನ ಅರೆಸ್ಟ್ ಮಾಡಿದ್ದಾರೆ. ಸೊ ಅವ್ರಿಗೆ ಬೇಕಾದಷ್ಟು ಎಷ್ಟೊತ್ತಿಗೆ ಮಾಹಿತಿ ಸಿಕ್ಕಿರುತ್ತೆ. ಈಗ ಸದ್ಯದಲ್ಲಿ ಅವ್ರಿಗೆ ಇದನ್ನು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ಗೆ ಅವ್ರಿಗೆ ಪೂರ್ತಿ ಇನ್ಫಾರ್ಮೇಷನ್ ಕೊಡಬೇಕು ಅನ್ನುವಂಥ ಕಂಪಲ್ಷನ್ ಏನಿಲ್ಲ. ಅದು ಸರಿಯಾದ ಎಲ್ಲ ಫುಲ್ ಇನ್ವೆಸ್ಟಿಗೇಟ್ ಆದಮೇಲೆ ಮಾಡೋಣ ಅಂತ ಅವ್ರು ಸುಮ್ಮನಿರ್ಬೋದು. ಆದರೆ ದ ಇಶ್ಯೂ ಇಸ್ ಸಮಥಿಂಗ್ ಡಿಫ್ರೆಂಟ್. ದ ಇಶ್ಯೂ ಈಸ್ ಅವರು ಒಂದು ಮೆಸೇಜ್ ಕೊಟ್ಟಿದ್ದಾರೆ, ವಿ ಕ್ಯಾನ್ ಕಮ್ ಆ್ಯಂಡ್ ಹಿಟ್ ಯು ಅಟ್ ಅವರ್ ವಿಲ್ ವೇರ್ ಎವರ್ ಪಾಸಿಬಲ್ ಅನ್ನೋದು ಮೆಸೇಜ್ ಇದು. ಎಕ್ಸಾಕ್ಟ್ಲಿ. ಆಮೇಲೆ ದಟ್ ಇಸ್ ದ ಮೆಸೇಜ್. ಆಕ್ಚುಲಿ ನಾವು ಎನಿ ಆಕ್ಟ್ ಆಫ್ ಟೆರರಿಸಮ್, ಆಕ್ಟ್ ಆಫ್ ವಾರ್, ವಾಟ್ ಆರ್ ಯು ಟಾಕಿಂಗ್ ಅಬೌಟ್? ಯು ಕೆನಾಟ್ ಫೈಟ್ ಅ ವಾರ್ ಅಂಡ್ ಯು ಆರ್ ಟಾಕಿಂಗ್ ಅಬೌಟ್ ವಾರ್. ಯು ಫೈಟ್ ಅ ವಾರ್ ಫಸ್ಟ್, ಆಮೇಲೆ ವಿಲ್ ಸಿ. ಇನ್ನೊಂದು ಸರ್, ನಾವು ಆಪರೇಷನ್ ಸಿಂಧೂರ್ ಆದಂಥ ಸಂದರ್ಭದಲ್ಲಿ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ಗೆ ಹೋಗ್ಬಿಟ್ಟು ಹೊಡೆದ್ಬಿಟ್ಟಿದ್ದೀವಿ, ನೋಡಿ ನಮ್ಮ ಶಕ್ತಿ ಇದು, ಇಲ್ಲಿಂದನೇ ಅಟ್ಯಾಕ್ ಮಾಡಿದ್ದೀವಿ ಅಂದರೆ ನಾವು ನೆಕ್ಸ್ಟ್ ಏನು ಮೂಮೆಂಟ್ ಇರುತ್ತೆ ಅನ್ನುವಂಥದ್ದನ್ನ ನೀವು ಊಹಿಸ್ಲಿಕ್ಕೆ ಆಗೋದಿಲ್ಲ ಅಂತ ಮೆಸೇಜ್ ಅವ್ರು ಕೊಟ್ಟಿದ್ದಲ್ಲ. ಡೆಲ್ಲಿಲಿ ಬಂದು ನಾವು ಹೊಡೆದಾಕಿದ್ದೀವಿ, ನಾವು ಇನ್ನೇಂತ ಮೆಸೇಜ್ ಕೊಟ್ಟಿದ್ದೀವಿ ನಿಮಗೆ ಅನ್ನುವಂಥ ಮೆಸೇಜನ್ನು ಕೊಟ್ಟಂತಾಗಿದೆ.